ಹಲೋ, ನಮಸ್ಕಾರ ಎಲ್ರಿಗೂ. ಕನಸಿನಲ್ಲೂ ಬಾಯಿ ಚಪ್ಪರಿಸುವಂಥ ಟೊಮೆಟೊ ಚಿತ್ರಾನ್ನ ಮಾಡೋಣ ಬನ್ನಿ. ಇದಕ್ಕೆ ನಿಂಬೆಹಣ್ಣು, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹಾಗೆ 3ರಿಂದ 4 ನಾಟಿ ಟೊಮೆಟೊ ಬೇಕಾಗುತ್ತೆ. ನೀವು ಇದಕ್ಕೆ ಸೇಮ್ ಚಿತ್ರಾನ್ನ ಹೆಂಗೆ ಒಗ್ಗರಣೆ ಹಾಕ್ಕೊತೀರೋ ಹಾಗೆ ಒಗ್ಗರಣೆ ಹಾಕ್ಕೊಳ್ಳಿ. 2 ಸೌಟು ಎಣ್ಣೆ ಬೇಕಾಗುತ್ತೆ. ಹಾಗೆ ನೀವು ಸಿಡಿಯೋ ತನಕ ನೀವು ಸಾಸಿವೆ ಹಾಕಿದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಕಡಲೆ ಬೀಜ ಹಾಕ್ಕೊಳ್ಳಿ. ನಿಮಗೆ ಕಡಲೆಬೀಜ ಜಾಸ್ತಿ ಆದರೆ ಇನ್ನೊಂದು ಕೈ ಹಿಡಿ ಜಾಸ್ತಿ ಹಾಕ್ಕೊಳ್ಳಿ. ಸೊ ಇದನ್ನು ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಕ್ರಿಸ್ಪ್ ಆಗೋ ತನಕ ನೀವು ರೋಸ್ಟ್ ಮಾಡ್ಕೋಬೇಕು. ನನಗೆ ಈ ಕಲರು ಕರೆಕ್ಟಾಗಿ ಬಂದಿದೆ, ಈಗ ಗೋಲ್ಡನ್ ಕಲರು. ಇದಾದಮೇಲೆ ನಾನು ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ನೀವು ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬೇಡ, ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿಕೊಂಡು ಒಂದು 3ರಿಂದ 4 ಸೆಕೆಂಡ್ ರೋಸ್ಟ್ ಮಾಡಿಕೊಂಡು ಅದಕ್ಕೆ ತುರಿದಿರುವಂಥ ಶುಂಠಿ ಹಾಕ್ಕೊಳ್ಳಿ. ಶುಂಠಿ ಭಾಳ ರುಚಿ ಕೊಡುತ್ತೆ ಇದಕ್ಕೆ. ನೀವು ಬೇಕಾದ್ರೆ ಇನ್ನೊಂಚೂರು ಎಕ್ಸ್ಟ್ರಾ ಶುಂಠಿ ಹಾಕ್ಕೊಳ್ಳಿ. ಅರಿಶಿನನೂ ಒಂದು ಅರ್ಧ ಸ್ಪೂನ್ ಹಾಕೋಬೇಕಾಗುತ್ತೆ. ಯೂಶಲಿ ನೀವು ಚಿತ್ರಾನ್ನಕ್ಕೆ 1/4 ಸ್ಪೂನ್ ಹಾಕೋತೀರಾ, ಬಟ್ ಇದಕ್ಕೆ ನೀವು ಅರ್ಧ ಸ್ಪೂನ್ ಹಾಕೋಬೇಕಾಗುತ್ತೆ ಅರಿಶಿನ. ಈಗ ನಾನಿಲ್ಲಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಸೊ ಇಲ್ಲಿ ನಾನು 5 ಜನಕ್ಕೆ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟು, ಆದ್ದರಿಂದ ನಾನು ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನ ನೀವು ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ನೀವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೀವು ಈಗಲೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಬೇಗ ಕುಕ್ ಆಗುತ್ತೆ ನಿಮಗೆ. ಸೊ ಈಗ ನೋಡಿ, ನಾನು ಉಪ್ಪು ಹಾಕೋತಾ ಇದ್ದೀನಿ. ಈಗ ಈ ಅಳತೆ ಸ್ಪೂನಲ್ಲಿ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನೀವು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳುವಾಗ ಇನ್ನೊಂದು ಸತಿ ಉಪ್ಪು ಚೆಕ್ ಮಾಡಿಕೊಂಡು ಬೇಕಾದರೆ ಹಾಕ್ಕೊಳ್ಳಿ. ಕೆಲವರು ಅನ್ನ ಬೇಯಿಸುವಾಗ ಉಪ್ಪು ಸ್ವಲ್ಪ ಜಾಸ್ತಿ ಹಾಕೋತಾರೆ. ನಾನು ಅನ್ನ ಬೇಯಿಸುವಾಗ ಉಪ್ಪು ಜಾಸ್ತಿ ಹಾಕೋದಿಲ್ಲ, ಆದ್ದರಿಂದ ನಾನಿಲ್ಲಿ ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊತೀನಿ. ಈಗ ಟ್ರಾನ್ಸ್ಲೂಸೆಂಟ್ ಆದಮೇಲೆ ನಾನು ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾಟಿ ಟೊಮೆಟೊ ಹಾಕಿದ್ರೆ ನೀವು ನಿಂಬೆಹಣ್ಣು ಹಾಕೋ ಅವಶ್ಯಕತೆಯೇ ಬರೋದಿಲ್ಲ. ನನಗೆ ನಾಟಿ ಟೊಮೆಟೊ ಇರಲಿಲ್ಲ, ಸೊ ಫಾರಮ್ ಟೊಮೆಟೊ 3 ತೊಗೊಂಡಿದ್ದೀನಿ, ದೊಡ್ಡ ಸೈಜಿಂದು 3 ತೊಗೊಂಡಿದ್ದೀನಿ ನಾನು. ಸೊ ಇದನ್ನು ನೀವು ಉಪ್ಪು ಆಲ್ರೆಡಿ ಹಾಕಿದ್ದೀರಾ, ಸೊ ಹಂಗಾಗಿ ಉಪ್ಪೇನು ಹಾಕೋಷ್ಟಿಲ್ಲ. ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಬೇಗ ಬೆಂದ್ಕೊಬಿಡುತ್ತೆ ಇದು. ಈಗ ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ನೀವು ಒಂದು 5 ನಿಮಿಷ ಕುಕ್ ಮಾಡೋಕ್ಕೆ ಬಿಟ್ಬಿಡಿ. 5ರಿಂದ 6 ನಿಮಿಷ ಬೇಕಾಗುತ್ತೆ. ಸೊ ಕುಕ್ ಮಾಡ್ಕೊಳ್ಳೋಕೆ ಬಿಟ್ಬಿಡಿ. ಅದಕ್ಕೆ ಮುಂಚೆ ನಾನು ಇಲ್ಲಿ ನನಗೆ ಬಟಾಣಿ ಸೀಸನ್ ಆಗಿರೋದ್ರಿಂದ ನನಗೆ ಬಟಾಣಿ ಇದೆ, ಸೊ 2 ಮುಷ್ಟಿ ಬಟಾಣಿ ಹಾಕ್ಕೋತಾ ಇದ್ದೀನಿ. ನೀವು ಬಟಾಣಿ ಸೀಸನ್ ಇಲ್ಲದೆ ಇರೋವಾಗ ಏನು ಮಾಡಬೇಕಾಗತ್ತೆ, ಕ್ಯಾಶ್ಯೂ ನಟ್ಸ್ ಅಂದರೆ ಗೋಡಂಬಿ ಮತ್ತು ಕಡಲೆ ಬೀಜನ ಯೂಸ್ ಮಾಡ್ಕೊಂಡು ಹಾಕ್ಕೊಬೋದು. ಈಗ ನಂಗೆ ಬಟಾಣಿ ಸೀಸನ್ನು, ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಇದನ್ನು ಹಾಕ್ಕೋಬೋದು. ಅವರೆಕಾಯಿ ಇದ್ದರೆ ಅವರೆಕಾಯಿನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಬೇಯಿಸ್ಕೊಂಡು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ. ಇದನ್ನು ನೀವು ಇನ್ನೊಂದು ಟ್ವಿಸ್ಟ್ ಮಾಡ್ಕೋಬೋದು ಅಂದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡ್ರೆ ಇದು ಟೊಮೆಟೊ ಬಾತ್ ಸ್ಟೈಲಲ್ಲಿ ಬರುತ್ತೆ. ಸೊ ಆ ವರ್ಷನ್ ಬೇಕಾದರೂ ನೀವು ಮಾಡ್ಕೊಬೋದು. ಇದಕ್ಕೆ ಸ್ಲೈಟ್ ಚೇಂಜಸ್ ಅಷ್ಟೇ ಬೇಕಾಗುತ್ತೆ, ಇನ್ನೇನು ಬೇಕಾಗಲ್ಲ. ಆದರೆ ನಾವಿಲ್ಲಿ ಟೊಮೆಟೊ ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಸೊ ಈಗ ನಾನು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಬೆಂದಿದೆ, ಟೊಮೆಟೊ ಎಲ್ಲ ಬೆಂದಿದೆ. ಬೆಂದಾದಮೇಲೆ ನೀವು ಚಾಪ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತಿರುಗಿಸ್ಕೋಬೇಕು. ನೀವು ತಿರುಗಿಸ್ಕೊಂಡು ಈಗ ನೀವು ಅದು ನೀರು ಇಲ್ದಿರೋ ತನಕ ನೋಡಬೇಕು, ನೀವು ಅದನ್ನ ಕುಕ್ ಮಾಡಬೇಕಾಗತ್ತೆ. ಇಲ್ಲಿ ಕರೆಕ್ಟಾಗಿದೆ, ನಂಗೆ ಚಿತ್ರಾನ್ನ ಯಾವ ಥರ ಬೇಕಾಗಿದೆಯೋ ಅದೇ ಥರ ಇದೆ. ನೀರೇನು ಬಿಟ್ಕೊಡಿಲ್ಲ ಜಾಸ್ತಿ, ನೀರೆಲ್ಲ ಹೋಗಿದೆ. ಸೊ ಇಲ್ಲಿ ನನಗೆ ನೋಡಿ ತೋರಿಸಿದ್ದೀನಿ, ಚೆನ್ನಾಗೆಲ್ಲ ಆಗಿದೆ. ಬಟಾಣಿನೂ ಕುಕ್ ಆಗಿದೆ. ಬಟಾಣಿ ಯೂಶಲಿ ಜಾಸ್ತಿ ಟೈಮೇ ಬೇಕಾಗಲ್ಲ ಕುಕ್ ಆಗೋದಕ್ಕೆ, ಹಸಿ ಬಟಾಣಿ. ಸೊ ಆಗಿದೆ. ನಾನೀಗ ಒಬ್ರಿಗೆ ಮಾತ್ರ ಅನ್ನಕ್ಕೆ ಗೊಜ್ಜು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಸೊ ನನಗೆ ಇಲ್ಲಿ ಟೊಮೆಟೊ ಚಿತ್ರಾನ್ನಕ್ಕೆ ಸ್ವಲ್ಪ ಜಾಸ್ತಿ ಗೊಜ್ಜು ಬೇಕಾಗತ್ತೆ. ನಾಟಿ ಟೊಮೆಟೊ ಯೂಸ್ ಮಾಡಿಲ್ಲ, ಫಾರಮ್ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ನನಗೆ ನಿಂಬೆಹಣ್ಣು ಅಗತ್ಯ ಬೀಳುತ್ತೆ ಇಲ್ಲಿ, ಯಾಕಂದರೆ ಹುಳಿ ಜಾಸ್ತಿ ಇಷ್ಟಪಡ್ತೀವಿ. ಸೊ ಅದರಿಂದ ಒಂದು 4ರಿಂದ 5 ಹನಿ ನಿಂಬೆಹಣ್ಣು ಹಾಗೆ ಸಾಲ್ಟ್ ಚೆಕ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಮಿಕ್ಸ್ ಮಾಡಿದ ನಂತರ ನೀವು ಒಂದು 5 ನಿಮಿಷ ಬಿಡಬೇಕಾಗತ್ತೆ ಮುಚ್ಚಿಬಿಟ್ಟು, ಪ್ಲೇಟ್ ಮುಚ್ಚಿಬಿಟ್ಟು. ಸಾಲ್ಟ್ ಒಂದು ಸತಿ ಚೆಕ್ ಮಾಡ್ಕೊಂಬಿಡಿ. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ತಟ್ಟೆಗೆ ಮುಚ್ಚಿಟ್ಬಿಡಿ. ಇದು ಟೊಮೆಟೊ ಚಿತ್ರಾನ್ನ ನೀವು ಯಾವುದೇ ಟ್ರಿಪ್ ಹೋಗಬೇಕಾದ್ರೆ, ನೀವು ದೇವಸ್ಥಾನಗಳಿಗೆ ಹಾಗೆ ಜರ್ನಿಗಳಿಗೆ ಹೋಗಬೇಕಾದ್ರೆ ಇದು ಭಾಳ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ನೋಡಿ. ಇದಕ್ಕೆ ಹಸಿಮೆಣಸಿನ್ಕಾಯಿ 1-2 ಜಾಸ್ತಿನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಚಿತ್ರಾನ್ನಕ್ಕೆ ಕಮ್ಮಿ ಹಾಕೋಬೇಕಾಗುತ್ತೆ ಹಸಿಮೆಣಸಿನ್ಕಾಯಿ, ಆದರೆ ಈ ಟೊಮೆಟೊ ಚಿತ್ರಾನ್ನಕ್ಕೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ. 5 ನಿಮಿಷ ಆದಮೇಲೆ ನಾನೀಗೊಂದು ಸರ್ವಿಂಗ್ ಬೌಲ್ ತೊಗೊಂಡು ಅದಕ್ಕೆ ಶೇಪ್ ಕೊಟ್ಕೊಳ್ತಾ ಇದ್ದೀನಿ ಚಿತ್ರಾನ್ನಕ್ಕೆ. ಸೊ ಈ ಥರ ನಾನು ಚಿಕ್ಕದು ಬೌಲ್ ತೊಗೊಂಡು ಶೇಪ್ ಕೊಟ್ಕೊತಾ ಇದ್ದೀನಿ. ಈಗ ಡಯಟ್ ಮಾಡೋರಾದರೆ ಈ 1 ಬೌಲ್ ಅವ್ರಿಗೆ ಸಾಕಾಗುತ್ತೆ. ಅದ್ರ ಜೊತೆ ಸ್ಯಾಲಡ್ಸು ಅಥವಾ ನಟ್ಸು ಈ ಥರ ಏನಾದರೂ ತೊಗೋತಾರೆ, ಫ್ರೂಟ್ಸು, ಜ್ಯೂಸಸ್ ಈ ಥರ ತೊಗೋತಾರೆ. ನೀವು ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಪಪ್ಪಾಯ ಕೊಡ್ತಾಯಿದ್ದೀನಿ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಜೊತೆಗೆ.
ಸೊ ಇದು ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಇದು. ಹಾಗೆ ಎಲ್ಲಾದರೂ ಟ್ರಿಪ್ ಹೋಗಬೇಕಾದ್ರೆ ಪರ್ಫೆಕ್ಟ್ ಫುಡ್ ಇದು ಭಾಳ ರುಚಿಯಾಗಿರುತ್ತೆ. ನೀವು ಇದರ ಜೊತೆಗೆ ಉದ್ದಿನವಡೆ ಚಟ್ನಿನೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಟ್ರೈ ಮಾಡಿ ನೋಡಿ.